ಇದು ಟಕಾಪಾರ ಅಲ್ಲ ಸಹ, ಇದು ದ್ವೇಷದ ರಾಜಕೀಯ. ಅವ್ರವ್ರಿಗೆ ವೈಮನಸ್ಸು, ಅವ್ರು ಕಂಡು ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ. ನಾಟಕ ಮಾಡ್ತಾಯಿದ್ದಾರೆ, ಸದಾರಾಮಯ್ಯ ನಾಟಕ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರ್ತಕ್ಕಂಥ ಸದಾರಾಮಯ್ಯ ನಾಟಕ. ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯಾರೂ ಚಿಂತನೆ ಇಲ್ಲ. ಕುರ್ಚಿ, ನನಗೆ ಸೀಟ್ ಬೇಕು, ಮುಖ್ಯಮಂತ್ರಿ ನಾನಾಗಬೇಕು, ಮುಖ್ಯಮಂತ್ರಿ ನಾನಾಗಬೇಕು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಿಂದ ಕಿತ್ತಾಕಿದ್ಮೇಲೆ ಸಿದ್ದರಾಮಯ್ಯನ ವಾಟ್ ನೆಕ್ಸ್ಟ್? ಸಿದ್ದರಾಮಯ್ಯನ ಪಾತ್ರ ಏನಿದೆ? ಸಿದ್ದರಾಮಯ್ಯನ ಪಾತ್ರನೇ ಏನು ಇಲ್ವಲ್ಲ. ಸಿದ್ದರಾಮಯ್ಯನವ್ರದ್ದು ಪಾತ್ರ ಏನು ಇಲ್ವಲ್ಲ ಸರ್. ಏನಿದೆ ಪಾತ್ರ? ನೆಕ್ಸ್ಟ್ ಏನು ಪಾತ್ರ ಸಿದ್ದರಾಮಯ್ಯನವ್ರದ್ದು? ಯಾರು ಹೇಳೋದು ಕೇಳೋದು ಯಾರೂ ಇಲ್ಲ. ಅಪಪೇರಿ ಆಗ್ಬಿಡ್ತಾರೆ ಸಿದ್ದರಾಮಯ್ಯ. ಆದ್ದರಿಂದ ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ, ನಾನು ನೆಕ್ಸ್ಟ್ ನನಗೇನೂ ಇಲ್ಲ, ಇನ್ನು ಅಷ್ಟೇ ಕತೆ ಮುಗಿದೋಯ್ತು ಅಂದ್ಬಿಟ್ಟು ಅದಕ್ಕೋಸ್ಕರ ಸಿದ್ದರಾಮಯ್ಯನವರು 5 ವರ್ಷ ಹೆಂಗಾಲ ಮಾಡಿ ಕಂಪ್ಲೀಟ್ ಮಾಡಿ ಎಲೆಕ್ಷನ್ ಮಾಡಿ ಏನೋ ಸೋತು ಮನೆಗೆ ಹೋಗಿ ಸೇರ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ತೋಟದ ಮನೆಯಲ್ಲಿ ಅಷ್ಟೇ. ಇದು ರಾಜ್ಯದ ಅಭಿವೃದ್ಧಿ ಮೇಲೆ ಇದು ಪರಿಣಾಮ ಬೀರಲ್ಲ. ಇದು ಯಾವುದ್ರದ್ದು ರಾಜ್ಯ ಬೀಳ್ತಾ ಇದೆಯಲ್ಲ ಸರ್. ಏನು ನಡೀತಾ ಇದೆ? ಏನು ಕೆಲಸ ಆಗ್ತಾಯಿದೆ? ಜನಗಳಿಗೆ ಏನು ಇದೆ? ರಸ್ತೆ ಚೆನ್ನಾಗಿದೆಯಾ? ಆಹಾರ ಇದೆಯಾ? APMC ಇದರಲ್ಲಿ ಎಕ್ಸಾಂಪಲ್ ನೆಲಮಂಗಲದಲ್ಲಿರ್ತಕ್ಕಂಥ APMC ಹಣ್ಣಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಹಾಕ್ಕೊಂಡಿರ್ತಕ್ಕಂಥ ಮಳಿಗೆನೆಲ್ಲ ಕಿತ್ತಾಚೆ ಹಾಕ್ಬಿಟ್ರು. ಅವ್ರ ಕತೆ ಏನು? ರೈತರ ಬಗ್ಗೆ ಏನು ಚಿಂತೆ ಮಾಡಿದ್ದಾರೆ? ರೈತರ ಬಗ್ಗೆ ಏನು ಚಿಂತೆ ಮಾಡಿದ್ದಾರೆ ಸರ್? ಇವರು 5 ಯೋಜನೆ ಕೊಟ್ಟರಲ್ಲ, 5 ಯೋಜನೆಯಲ್ಲಿ ಇಡೀ ನಮ್ಮ ರಾಜ್ಯ ದಿವಾಳಿ ಆಗೋಯ್ತು. ಜನ ಕೇಳಿಲ್ಲ ಪುಕ್ಕಟೆ ಕೊಡಿ ಅಂದ್ಬಿಟ್ಟು. ಯಾವ ಜನನೂ ಪುಕ್ಕಟೆ ಕೊಡಿ ಅಂತ ಕೇಳೋದಿಲ್ಲ. ನಮ್ಮ ಕರ್ನಾಟಕದ ಜನ ಸ್ವಾಭಿಮಾನಿ ಜನ. ಅವ್ರಿಗೆ ಯಾರಿಗೂ ಪುಕ್ಕಟೆ ಬೇಕಾಗಿಲ್ಲ. ಜನಕ್ಕೆ ಯಾರಿಗೂ ಬೇಕು, ಕೊಟ್ರಲ್ಲ ಬಿಡಿ ಅಂತ ಹೇಳ್ತಾರೆ ಹೊರತು ಅವ್ರು ಕೊಡಬೇಕು ಅಂತ ಯಾರೂ ಕೇಳಿಲ್ಲ. ನಮ್ಮ ಜನ ಭಾಳ ಸ್ವಾಭಿಮಾನಿ ಜನ. ನಮ್ಮ ಜನ ಪುಕ್ಕಟೆ ಬೇಕಾಗಿರಲಿಲ್ಲ ಅವ್ರು ಯಾರಿಗೂ. ಅದೇ ಕರೆಕ್ಟಾಗಿ ರಸ್ತೆ ಕ್ಲೀನಾಗಿ ಮಾಡಿಕೊಂಡು, ರಸ್ತೆನ ಒಳ್ಳೆ ರಸ್ತೆ ಕೊಟ್ಬಿಟ್ಟು, ಒಳ್ಳೆ ನೀರು ಕೊಟ್ಟು, ಒಳ್ಳೆ ವಿದ್ಯುಚ್ಛಕ್ತಿ ಕೊಟ್ಟು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು, ಒಳ್ಳೆ ಆಸ್ಪತ್ರೆಯಲ್ಲಿ ರೋಗಿಗಳು ಬಂದ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು, ಮೆಡಿಸಿನ್ಗಳೇ ಇಲ್ಲ ಸರ್. ಆಸ್ಪತ್ರೆಗೆ ಹೋದರೆ ಡಾಕ್ಟ್ರುಗಳಿಗೆ ಕೈ ಸಿಗೋದಿಲ್ಲ, ನರ್ಸ್ಗಳದ್ದೇ ದರ್ಬಾರು. ಏನಿದೆ? ಯಾವುದ್ರಲ್ಲಿದೆ? ಯಾವ ಅಭಿವೃದ್ಧಿ ಆಗಿದೆ ಹೇಳಿ ನೋಡೋಣ. ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಾ ಇದ್ದಾವೆ. ಏನಕ್ಕಿಲ್ಲ? ಕಾಡಲ್ಲಿ ನೀರಿಲ್ಲ, ನೆಟ್ಕೋದಕ್ಕೆ ಆಹಾರ ಇಲ್ಲ. ಕಾಡಲ್ಲಿರೋ ಪ್ರಾಣಿಗಳೆಲ್ಲ ನಾಡಿಗೆ ಬರ್ತವೆ. ಏನಕ್ಕೆ ಅಂದರೆ ಅಲ್ಲಿರ್ತಕ್ಕಂಥ ನಾಯಿಗಳು ಇನ್ನೊಂದು ಎತ್ಕೊಂಡು ಹೋಗ್ತವೆ. ಅವ್ರಿಗೆ ಆಹಾರ ಬೇಕಲ್ಲ ಕಾಡಲ್ಲಿ ಪ್ರಾಣಿಗಳಿಗೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳ ಥರ ಆಗೋಗಿದ್ದಾರೆ. ಅಲ್ಲ, ಗ್ಯಾರಂಟಿ ಯೋಜನೆಯಿಂದ ಗ್ರಾಮೀಣ ಜನರ ಜೀವನ ಮಟ್ಟ ಇಂಪ್ರೂವ್ ಆಗಿದೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಅಷ್ಟೇ ಸರ್. ಚಪ್ಪಲಿ ಕೇಳಬೇಕಷ್ಟೇ. ಚಪ್ಪಲಿ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ ಇದ್ರ ಬಗ್ಗೆ. ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ. ಯಾಕೆ ಜನತಾದಳ ಸರ್ಕಾರದಲ್ಲಿದ್ದಾಗ ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ವಾ? ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಗೊತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ? ಆರ್ಥಿಕತೆ ಏನಾಗ್ತದೆ ಅಂತ ಗೊತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ? ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. SC/ST ಕಾರ್ಪೊರೇಷನ್ ಇರ್ತಕ್ಕಂಥ ಹಣವನ್ನೆಲ್ಲ ಇದಕ್ಕೆ ವಿನಿಯೋಗ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಇಲಾಖೆಗಳಿರ್ತಕ್ಕಂಥ ದುಡ್ಡುಗಳನ್ನ ಇದಕ್ಕೆ ವಿನಿಯೋಗ ಮಾಡ್ಕೊಂಡಿದ್ದಾರೆ. ಗಟ್ಟಿಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಕಸ ಎತ್ತಾ ಇಲ್ಲ, ಗ್ರೇಟರ್ ಬೆಂಗಳೂರು ಮಾಡೋಕ್ಕೆ ಕೊಟ್ಟಿದ್ದಾರೆ. ವಾಟ್ಸ್ ದ ಗ್ರೇಟರ್ ಬೆಂಗಳೂರು? ಫಸ್ಟ್ ಇರ್ತಕ್ಕಂಥ ಗುಂಡಿಗಳು ಮುಚ್ಚಿಬಿಟ್ಟು ಮಾಡಲಿ. ಜನ ದಿನಕ್ಕೆ ಕಮ್ಮಿ ಅಂದರೆ ದಿನ 5 ಜನ ಸಾಯ್ತಾ ಇದ್ದಾರೆ. ಮಿನಿಮಮ್ 5 ಮೆಂಬರ್ಸ್. ರಸ್ತೆ 2 ವೀಲರ್ ಇರ್ಬೋದು, ರಸ್ತೆ ನಡ್ಕೊಂಡು ಹೋಗಿರ್ಬೋದು. ಅದ್ರ ಬಗ್ಗೆ ಯೋಚನೆ ಇಲ್ಲ. ಎಲ್ಲ ಒಂದು ಪ್ಯಾಚ್ ಹಾಕ್ಬಿಟ್ಟು ನಾನು ಮಾಡಿದೆ ಏನು ಮಾಡಿರೋದು? ಗುಂಡಿಗಳನ್ನ ಉಳ್ಳೋಗಿ ಜನ ಸಾಯ್ತಾ ಇರೋದೇ ಮಾಡಿ. ಯಾಕೆಂದರೆ ಇವರಿಗೆ ಶಾಂತಿ ಆಗಬೇಕಲ್ಲ. ಕಾಂಗ್ರೆಸ್ಗೆ ಒಂದು ಹೆಣ ಬಿದ್ದೋಯ್ತು ಅಂದರೆ ಶಾಂತಿ ಆದಂಗೆ. ಕಂಠೀರವ ಸ್ಟೇಡಿಯಂನಲ್ಲಿ ಸತ್ರಲ್ಲ ಜನ. ಅದರ ಬಗ್ಗೆ ಏನು ಕ್ರಮ ಕೈಗೊಂಡ್ರಿ? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಜನ ಸತ್ರಲ್ಲ, ಅಮಾಯಕರು. ಏನು ಕ್ರಮ ಕೈಗೊಂಡ್ರಿ? ವೇರ್ ಇಸ್ DNA? ಎಲ್ಲಿ DNA? ಎಲ್ಲಿ ಒಪ್ಕೊಂಡಿದ್ರಲ್ಲ DNA ಅಂತ ಒಂದು ಸಂಸ್ಥೆ, ಎಲ್ಲಿ ಒಂದು ಆ್ಯಂಬುಲೆನ್ಸ್ ಇಲ್ಲ ಅಲ್ಲಿ. ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಎನ್ಕರೇಜ್ ಮಾಡ್ತಾ ಇದ್ದಾರಾ? ಕ್ರೀಡಾಪಟುಗಳಿಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ? ಇಲ್ವಲ್ಲ. ಯಾವ ಕ್ರೀಡಾಪಟುಗಳಿಗೂ ಎನ್ಕರೇಜ್ ಮಾಡೋದಿಲ್ಲ. ಕಂಠೀರವ ಸ್ಟೇಡಿಯಂ ಇಲ್ವಲ್ಲ ಸರ್. ಫುಟ್ಬಾಲ್ ಬಾಡಿ ಕೊಟ್ಬಿಟ್ಟವ್ರೆ. ಎಲ್ಲಿದ್ದಾರೆ ಅಥ್ಲೆಟಿಕ್ನವರು? ಅಥ್ಲೆಟಿಕ್ ಪ್ಲೇಯರ್ಗಳು ಎಲ್ಲಿದ್ದಾರೆ? ಏನು ಇಂಪ್ರೂವ್ ಮಾಡ್ತೀರಾ ಸ್ಪೋರ್ಟ್ಸ್ನ? ನಾನು ಅದನ್ನು ಸ್ಪೋರ್ಟ್ಸ್ ಮಿನಿಸ್ಟ್ರಿ ಇಲ್ವಲ್ಲ.
ಸಿ ಎಂ ಪೋರ್ಟ್ಫೋಲಿಯೋ ಅದಕ್ಕೆ ಸಿ ಎಂ ಗೊತ್ತೇ ಇಲ್ವಲ್ಲ, ಸ್ಪೋರ್ಟ್ಸ್ ಅಂದರೆ ಸಿ ಎಂ ಗೊತ್ತೇ ಇಲ್ಲ. ಅವರು ಈಗ ಆಡ್ತಾ ಇದ್ರಲ್ಲ, ಇಲ್ಲಿಂದ ಚೆಂಡು ಡಿ ಕೆ ಶಿವಕುಮಾರ್ ಗೊತ್ತೆ, ಡಿ ಕೆ ಶಿವಕುಮಾರ್ ಚೆಂಡು ಸಿದ್ದರಾಮಯ್ಯನ ಹತ್ರ ಬರ್ತದೆ, ಸಿದ್ದರಾಮಯ್ಯನ ಚೆಂಡು ಬಂದ್ಬಿಟ್ಟು ರಾಜಣ್ಣ ಹತ್ರ ಹೋಗ್ತದೆ, ರಾಜಣ್ಣಿಂದ ಬಂದ್ಬಿಟ್ಟು ವಾಲ್ಮೀಕಿ ನಾಯಕ ಜಾರಕಿಹೊಳಿ ಹತ್ರ ಹೋಗ್ತದೆ, ಜಾರಕಿಹೊಳಿ ಆಗಿದ ತಕ್ಷಣ ಜಮೀರ್ ಹತ್ರ ಬರ್ತದೆ, ಜಮೀರಿಂದ ಬಂದ ತಕ್ಷಣ ಸಂತೋಷ್ ನಾಡ್ ಹತ್ರ ಬರ್ತದೆ. ಫುಟ್ಬಾಲ್ ಇವ್ರು ಆದ ತಕ್ಷಣ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ, ಬಾಲಕೃಷ್ಣ ಹತ್ರ ಹೊಡಿತಾನೆ, ಬಾಲಕೃಷ್ಣ ಆಗಿದ ತಕ್ಷಣ ಹೋಗ್ಬಿಟ್ಟು ರಾಮನಗರದ MLA ಅವನ ಹತ್ರ ಹೋಗ್ತದೆ ಬಾಲು. ಅಲ್ಲಿಂದ ಆದ ತಕ್ಷಣ ಸೀದಾ ಬಂದ್ಬಿಟ್ಟು ಚನ್ನಗಿರಿಲಿರ್ತಕ್ಕಂಥ ಆ ಜುಟ್ಟು ಶಿವಗಂಗಾ ಗೊತ್ತಿಲ್ಲ ರಾಜಕೀಯ, ಅವನು ಶಿವಗಂಗಾನೇನೋ ಆ ಮೇಲ್ಗಡೆಯಿಂದ ನೀರು ಬಿದ್ದಂಗೆ ಕುದಿಸ್ತಾನೇ ಇರ್ತಾನೆ ಮಾತನ್ನ. ಅವನಿಗೂ ರಾಜಕೀಯ ಗಂಧನೇ ಗೊತ್ತಿಲ್ಲ, ಹುಡುಗನಿಗೆ ಏನೋ ಹೇಳ್ತಾ ಬರ್ತಾನೆ. ಇದು ಅವ್ರದ್ದು ನಡೀತಾ ಇರ್ತಕ್ಕಂಥ ಯೋಜನೆಗಳು. ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಿ ಸರ್? ಅದು ಇನ್ನಾದರೂ 2 ವರ್ಷ ಇದೆ, ದಯವಿಟ್ಟು ಕೈ ಮುಗಿತೀನಿ ಸಿದ್ದರಾಮಯ್ಯ ಸಾಹೇಬ್ರೆ, ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಮ್ಮ ರಾಜ್ಯದ ಬಗ್ಗೆ ಗಮನ ಹರಿಸಿ, ನಿಮ್ಮ ಕಿತ್ತಾಟ ಬಿಟ್ಬಿಡಿ, ನಿಮ್ಮ ಆ ಬಾಲ್ಗೂ ಈ ಬಾಲು ಚೆಂಡು ಹೊಡೆದು ಬಿಟ್ಬಿಡಿ. ಫುಟ್ಬಾಲ್ ಬೇಡ, ಹಾಕಿ ಬೇಡ, ಕಬಡ್ಡಿ ಬೇಡ, ಜನಗಳಿಗೆ ನೆಮ್ಮದಿಯಾಗಿರೋದಕ್ಕೆ ನಮ್ಮ ಕರ್ನಾಟಕ ಜನಕ್ಕೆ ದಯವಿಟ್ಟು ನೀವಿಬ್ಬರೂ ಸಹಕರಿಸಿ. ಯಾಕೆಂದರೆ ನೀವೊಂದು ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಹುಡ್ದವರಲ್ಲ ಡಿ ಕೆ ಶಿವಕುಮಾರ್ ಅವರು, ನೀವು ಬಡ ಕುಟುಂಬದಲ್ಲಿ ರೈತರ ಮಗ, ಸಿದ್ದರಾಮಯ್ಯನವರು ಬಡ ಕುಟುಂಬ ರೈತರ ಮಗ. ರೈತರ ಬಗ್ಗೆ ಕಾಳಜಿ ವಹಿಸಿ, ಬಡವರ ಬಗ್ಗೆ ಕಾಳಜಿ ವಹಿಸಿ, ಕೆಲಸದ ಬಗ್ಗೆ ಕಾಳಜಿ ವಹಿಸಿ, ಎಂಪ್ಲಾಯ್ಮೆಂಟ್ ಮಾಡಿ. ಇನ್ನಾದರೂ ಎಚ್ಚೆತ್ಕೊಳ್ಳಿ, ಬಿಟ್ಬಿಡಿ ಇದರ. 2,84,000 ಹುದ್ದೆ ಖಾಲಿ ಇದೆ ರಾಜ್ಯ ಸರ್ಕಾರ. ಖಾಲಿ ಇದ್ರಿಗೆ ಏನು ಮಾಡ್ತೀರಿ? ಬೊಬ್ಬೆ ಹೊಡ್ಕೊಂಡು ಕೂತ್ಕೊಂಡ್ರೆ ಜನ. KPSCನಲ್ಲಿ ಪಾಸ್ ಆಗಿರ್ತಕ್ಕಂಥ ಜನಕ್ಕೆ ಕೆಲಸ ಕೊಟ್ಟಿಲ್ಲ, ಪಾಸ್ ಆಗಿದಾರಲ್ಲ ಅವ್ರಿಗೆ ಪೋಸ್ಟಿಂಗ್ ಕೊಟ್ಟಿಲ್ಲ. ಪಾಪ ಅವ್ರ ಪರಿಸ್ಥಿತಿ ಏನೀಗ? ವಯಸ್ಸಾಗ್ತಾ ಇದೆ ನೆಕ್ಸ್ಟ್. ಈಗ ಅವ್ರಿಗೆಲ್ಲ ಇದರ ಬಗ್ಗೆ ಗಮನ ಹರಿಸಿ. ಅದನ್ನು ಬಿಟ್ಬಿಟ್ಟು ನೀವು ಮುಖ್ಯಮಂತ್ರಿ ಮುಖ್ಯಮಂತ್ರಿ ನಾನೇ ಅಂತ ಅದೆಲ್ಲ ಬಿಟ್ಬಿಡಿ. ಜನ ಕೊಟ್ಟಿದ್ದಾರೆ, ಜನ ನಿಮ್ಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ. ವಿರೋಧ ಪಕ್ಷದ ವಿಶ್ವಾಸ ತಗೊಳ್ಳಿ, ಕರೀರಿ, ಆಲ್ ಪಾರ್ಟಿ ಮೀಟಿಂಗ್ ಕರ್ಕೊಳ್ಳಿ, ಕರೆದುಬಿಟ್ಟು ಮಾತಾಡ್ಬಿಟ್ಟು ಏನು ರಾಜ್ಯದ ಬಗ್ಗೆ ಸಮಸ್ಯೆ ಏನಿದೆ, ಆ ಸಮಸ್ಯೆ ಏನು ಮಾಡಬೇಕು, ಯಾವ ತಾಲೂಕಿನಲ್ಲಿ ಏನು ಸಮಸ್ಯೆ ಇದೆ, ಯಾವ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಇದೆ, ಬೆಂಗಳೂರಲ್ಲಿ ಏನು ಸಮಸ್ಯೆ ಇದೆ ಅಂತ ಅದರ ಬಗ್ಗೆ ಚಿಂತನೆ ಮಾಡಿಬಿಟ್ಟು ದಯವಿಟ್ಟು ಮಾಡಿ. ನೀವು ಇನ್ನಾದರೂ ಮಾಡಿ. 2026 ಬರ್ತಾ ಇದೆ, ಇನ್ನು ಇನ್ನೊಂದು 10 ದಿನ ಇದೆ 2026ಕ್ಕೆ ಬರೋದಕ್ಕೆ, ಕಾಲಿಡೋದಕ್ಕೆ. ದಯವಿಟ್ಟು ಚಂದ್ರ ಬಂದ್ಬಿಟ್ಟು ಹಿಂಗೆ ಜಾರ್ಕೊಳ್ತಾ ಇದ್ದಾನೆ ಈಗ, ಆಯಿತಾ? ಆದ್ದರಿಂದ ನೀವು ದಯವಿಟ್ಟು ಒಗ್ಗಟ್ಟಾಗಿದ್ರು, ಅಣ್ಣ ತಮ್ಮದಿರ್ತಾರ, ಜೋಡಿ ಎತ್ತುಗಳ ಹೋಗಿ 5 ವರ್ಷ ಫುಲ್ ನೀಟಾಗಿ ಕಂಪ್ಲೀಟ್ ಮಾಡಿ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನೇ ಇದ್ದುಕೊಳ್ಳಿ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಇಟ್ಕೊಳ್ಳಿ, ಒಳ್ಳೆ ಕೆಲಸ ಮಾಡಿ. ಮುಖ್ಯಮಂತ್ರಿ ಬರಬೇಕು ಅದು ಆಟೋಮೆಟಿಕ್ಕಾಗಿ ಬರ್ತದೆ. ಡಿ ಕೆ ಅವರೇ ಎಲ್ಲಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಜಯೇಶ್ ಪಟೇಲ್ರಿಗೆ ಮುಖ್ಯಮಂತ್ರಿ ಪಟೇಲ್ರು ಫೈಟ್ ಮಾಡಲಿಲ್ಲ, ಅದಾಗದೆ ಭಗವಂತ ಕೊಟ್ಟ. ದೇವೇಗೌಡರು ಬಂದ್ಬಿಟ್ಟು ಪ್ರಧಾನಿ ಆದರು, ಮುಖ್ಯಮಂತ್ರಿ ಸ್ಥಾನ ಇವ್ರಿಗೆ ಬಂತು. ಆವಾಗ ಸಿದ್ದರಾಮಯ್ಯನವರು ಫೈಟ್ ಮಾಡೋದು ನನಗೆ ಬೇಕು ಅಂತ, ಪಟೇಲ್ರು ಫೈಟಾಗಿದ್ದು ಪಟೇಲ್ರಿಗೆ ಬಂತು. ಅದೇ ರೀತಿ ನಿಮಗೂ ಬರುತ್ತೆ. ಮುಖ್ಯಮಂತ್ರಿ ನೀವು ಆಗ್ತೀರಾ. ನೀವು ಎಲ್ಲ ದೇವರು ದಿಂಡ್ರ ಹತ್ರ ಹೋಗ್ತಾ ಇದ್ದೀರಾ, ದೇವರು ನಿಮ್ಗೆ ಆಶೀರ್ವಾದ ಮಾಡ್ತಾನೆ. ಅದರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತೆ ಮಾಡಿ. ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿರಬಹುದು, ಆದರೆ ನಿಮಗೇನು ಕೊರತೆ ಇಲ್ಲ. ಮುಖ್ಯಮಂತ್ರಿಗೆ ಹೆಚ್ಚಿಗೆ ನೀವು ಕಮಾಂಡಲ್ಲಿದ್ದೀರಿ. ಮುಖ್ಯಮಂತ್ರಿಯವರು ಡಮ್ಮಿ ಆಗಿಬಿಟ್ಟವ್ರು. ಈಗ ಹೊಸದಾಗಿ ಇನ್ನೊಂದು ಶುರು ಮಾಡ್ಕೊಂಡಿದ್ದಾರೆ ಮೈಸೂರಿನಲ್ಲಿ. ಅಹಿಂದ ಅಂದ್ಬಿಟ್ಟು ಒಂದು ಟೀಮ್ ರೆಡಿ ಮಾಡ್ತಾರೆ. ಅದಕ್ಕೋಸ್ಕರ ಏನು ಉಪಯೋಗ ಆಗಲ್ಲ. ದಯವಿಟ್ಟು ಡಿ ಕೆ ಅವರೇ ಇನ್ನಾದರೂ ಎಚ್ಚೆತ್ಕೊಳ್ಳಿ. ಮುಂದಕ್ಕೆ ನೀವೇ ಮುಖ್ಯಮಂತ್ರಿ ಆಗ್ಬೋದು, ಭಗವಂತ ದಯೆಲ್ಲ. 5 ವರ್ಷ ಕೊಟ್ಬಿಟ್ಟವ್ರಲ್ಲ, ಫುಲ್ ಟರ್ಮ್ ಕಂಪ್ಲೀಟ್ ಮಾಡಿ ಮುಂದಕ್ಕೆ ನಿಮ್ಮ ಸರ್ಕಾರ ಬರೋ ಥರ ಆ ಯೋಚನೆ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಮತ್ತೆ ಬರ್ತಕ್ಕಂಥ 2026ಕ್ಕೆ ಶುಭ ಆಗಲಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನನ್ನ ಹೆಸರು ಕೆ ಲಕ್ಷ್ಮೀನಾರಾಯಣ್ ಅಂತ. ನಾನು ಜನತಾದಳದಲ್ಲಿ ಒಬ್ಬ ಸಕ್ರಿಯವಾದ ಕಾರ್ಯಕರ್ತನಾಗಿ, ಬೆಂಗಳೂರು ನಗರದ ಉಪಾಧ್ಯಕ್ಷನಾಗಿ, ರಾಜ್ಯದ ಕಾರ್ಯ ಸಂಚಾಲಕನಾಗಿ, ಕರ್ನಾಟಕ ರಾಜ್ಯದ ಗೃಹ ಮಂಡಳಿಯ ನಾಮನಿರ್ದೇಶಕನಾಗಿ ನಾನು ಸರ್ವಿಸ್ ಮಾಡ್ಕೊಂಬಂದಿರ್ತಕ್ಕಂಥನು. ಎಲ್ರಿಗೂ ನಾನು ಬೇಕಾಗಿರ್ತಕ್ಕಂಥ ಮನುಷ್ಯ. ನನ್ನ ಪೊಲಿಟಿಕಲಲ್ಲಿ ಗುರುಗಳಾಗಿರ್ತಕ್ಕಂಥ ಶ್ರೀ ಜಯೇಶ್ ಪಟೇಲ್ ನೆನೆಸ್ಕೊಂಡು ಈ ಮಾತನ್ನು ನಾನು ಮಾತಾಡಿದ್ದೀನಿ. ನಮಸ್ಕಾರ.